ಸಮಸ್ಯೆ ಆಗುತ್ತಲ್ಲ ಜಾಸ್ತಿ. ಜನರು ಅಂದರೆ ಪಾಪ ಕಷ್ಟ ಬೀಳ್ತಾರೆ, ದುಡಿತಾ ಇರ್ತಾರೆ, ತಿಂತಾ ಇರ್ತಾರೆ, ಒಂದು ದಿವಸ ಇರುತ್ತೆ, ಒಂದು ದಿವಸ ಇರಲ್ಲ. ಈಗ ಬಸ್ಸು ಫ್ರೀ ತೆಗಿತಾರ ಇರುತ್ತಾ ಮೇಡಮ್? ಗೊತ್ತಿಲ್ಲ. ಬಟ್ ತೆಗಿತಾರ ಅಂತ ಹೇಳ್ತಾ ಇದ್ದಾರಲ್ಲ ಅದು. ಬಟ್ ಬಸ್ ಟಿಕೆಟ್ ತೆಗಿತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ಫ್ರೀ ಬಸ್ ಹೇಳಿದ್ದು. ಜಾಸ್ತಿ ಆಗುತ್ತೆ, ಸಂಕ್ರಾಂತಿ ಜಾಸ್ತಿ ವೇಳೆಗೆ ಟಿಕೆಟ್ ದರ ಜಾಸ್ತಿ ಆಗುತ್ತೆ ಅನ್ನೋದು ಅದು ಸುದ್ದಿ ಇದೆ. ಅದು ಯಾಕಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಅಂದ್ರೆ ಸರ್ಕಾರ ಸುಮಾರು 10 ವರ್ಷದ ಹಿಂದೆ ಜಾಸ್ತಿ ಮಾಡಿರೋದು. ಇವ್ರು ಏನೇನೋ ಮಾಡಿರ್ತಾರೆ, ಅದಕ್ಕೆ ಜಾಸ್ತಿ ಆಗ್ಬೋದು. ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಜಾಸ್ತಿ ಸರ್ಕಾರ ಮಾಡಿದ್ರು. ಸಾಲದ ಹೊರೆಯಲ್ಲಿದೆ. ಅಲ್ಲ ಮೇಡಮ್, ನೀವು ಹೇಳೋದು ಅರ್ಥ ಆಯ್ತು ನಮಗೆ, ಕರೆಕ್ಟು. ನಮ್ಮದು ಇದು ಜಾಸ್ತಿ ಮಾಡ್ತಾರೆ, ನಾವು ಬೆಳೆ ರೈತರದ್ದು ಕಮ್ಮಿ ಮಾಡೋಲ್ರಲ್ಲ. ಅದು ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ? ಇವರು ಇದು ಜಾಸ್ತಿ ಮಾಡ್ತಾರೆ, ಬಟ್ ಓಕೆ, ಅದು ಯಾಕೆ ಜಾಸ್ತಿ ಆಗ್ತಾ ಇಲ್ಲ? ಈಗ ರೈತರು ಬಂದು, ಬಟ್ ಏನಂದರೆ ಅವರು ಬಸ್ ಬಂದು ಒಂದಿನ ಸ್ಟಾಪ್ ಮಾಡಿಬಿಡ್ತಾರೆ, ರೈತರು ಸ್ಟಾಪ್ ಮಾಡೋಕ್ಕಾಗಲ್ಲ. ಕಷ್ಟ ಬೀಳ್ತಾರೆ, ಅವ್ರು ದುಡಿತಾರೆ, ಕೇಳ್ತಾರೆ. ಬಟ್ ಇದು ಉಪಯೋಗ ಇದ್ರೂ ಇಲ್ಲ, ಉಪಯೋಗ ಇಲ್ದ್ರೂ ಇಲ್ಲ. ಇವ್ರು ನಮ್ಮ ಟೈಮಿಗೆ ಸಿಗಲ್ಲ. ಇದು ಈ ಟೈಮ್ ಬರ್ತಾರೆ, ನಾವು ಅಲ್ಲದಿವಿ ರೀ, ಇಲ್ಲದಿವಿ ರೀ, ಟ್ರಾಫಿಕ್ ಜಾಮ್ ಐತೆ, ಅಲ್ಲಿ ಜಾಮ್ ಆಯ್ತು ಅಂತ ಹೇಳ್ಬಿಡ್ತಾರೆ. ಏನು ಮಾಡೋದು? ಬಟ್ ಇವರು ನಾವು ಹೇಳೋದಕ್ಕೆ ಇದು ಮಾಡಲ್ಲ, ಇವರು ತಮ್ಮಂಗೆ ತಾವು ನಡ್ಕೊಂಡ್ಬಿಡ್ತಾರೆ. ಜಾಸ್ತಿ ಮಾಡ್ತಾರೆ, ಏನು ಮಾಡೋದು ಹೇಳಿ? ಬೆಟ್ರೋಲ್ ಸಮಸ್ಯೆ ಆಗುತ್ತೆ ಜನಸಾಮಾನ್ಯರಿಗೆ. ಸಮಸ್ಯೆ ಆಗುತ್ತಲ್ಲ ಮೇಡಮ್, ಸಮಸ್ಯೆ ಆಗಿದೆ, ಸಮಸ್ಯೆ ಆಗ್ತಾಯಿದೆ ಅಂಬುದೇನು ಆಗ್ತದೆ. ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ ಸರ್, ಆದ್ರೆ ಫ್ರೀ ಈ ಕಡೆ ಜಾಸ್ತಿ ಫ್ರೀ ಕೊಟ್ಟಿದ್ದಾರೆ, ಆದ್ರೆ ಅವ್ರು ಕೊಟ್ಟಿದ್ದು ತಪ್ಪು ಮಾಡಿಬಿಟ್ಟಿದ್ದಾರೆ ಕೊಟ್ಟು. ಅದೇ ಬಡವರಿಗೆ, ಭಕ್ತರಿಗೆ, ಯಾರಿಗೆ ಅಂದ್ರೆ ಕಾಲಿಲ್ದವ್ರಿಗೆ, ಕೈ ಇಲ್ದವ್ರಿಗೆ, ಕಣ್ಣಿಲ್ದವ್ರಿಗೆ ಅದನ್ನ ದಾನ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಇವ್ರ ದಾನ ಮಾಡ್ಲಾರ್ದು ಇವ್ರಿಗೆ ಫ್ರೀ ಕೊಟ್ಟು ವೇಸ್ಟ್ ಅದು. ಇವ್ರು ಸುಮ್ಮನೆ ಅಡ್ಡಾಡ್ತಿರ್ತಾರೆ, ಕಾಲು ಅಲ್ಲಿ ಇಲ್ಲಿ ವೇಸ್ಟ್ ಅಲ್ಲ ಮೇಡಮ್ ಇವರು. ಈಗ ಅವರು ಹೆಣ್ಮಕ್ಳು ಪಾಪ ಬರ್ತಾರಂತ ಅವ್ರು ಕಾಯ್ತಾ ಇರ್ತಾರೆ. ಹೊಸ ಸಿದ್ದರಾಮಯ್ಯ ಬಿಟ್ಟರೆ ಸಾರ್ ಅಂತೇಳಿ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವ್ರ ಮುಂದೆ ಪೋಷನ್ ಏನು ಹೇಳಿ? ಅದು ಯಾವತ್ತಿಗೆ ಹೋಗ್ಬೇಕು, ಕೆಲಸ ಇದ್ರೆ ಮಾತ್ರ ಸುಮ್ಕೆ ಹೋಗಿ ಅಡ್ಡಾಡ್ಕೊಂಡು ಕುಂದ್ರಬಾರ್ದು. ಬಟ್ ಸಿಕ್ಕದಂತ ಫ್ರೀಯಾಗಿ ಹೋಗ್ಬಿಟ್ರೆ ಒಟ್ನಲ್ಲಿ ಬಸ್ ರೇಟ್ ಜಾಸ್ತಿ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆಗುತ್ತೆ ಮೇಡಮ್, ಜಾಸ್ತಿ. ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದರೆ, ಸ್ವಲ್ಪ ಗಂಡಸಿಗೂ ವಯಸ್ಸಾಗಿರೋರು ಇರ್ತಾರೆ, ಸ್ವಲ್ಪ ಹ್ಯಾಂಡಿಕ್ಯಾಪ್ಟುಗಳು ಇರ್ತಾರೆ, ಅವ್ರ ಸೀಟ್ಗಳಲ್ಲಿ ಅವರು ಕೂತ್ಕೋತಾರೆ. ಮಹಿಳಾ ನಾಗರಿಕರ ಸೀಟಲ್ಲೂ ಕೂತ್ಕೋತಾರೆ. ನಾವು ಡೈಲಿ ಪಯಣ ಮಾಡ್ತೀವಿ, 30 ಕಿಲೋಮೀಟ್ರ್ ಬರ್ತೀವಿ, ಅಂದ್ರಳ್ಳಿಂದ ಬರ್ತೀವಿ ಮೆಜೆಸ್ಟಿಕ್ ಗಂಟ ಅಪ್ ಆ್ಯಂಡ್ ಡೌನ್. ಅದೊಂದು ಏನಾದ್ರು ಸ್ವಲ್ಪ ಸಮಸ್ಯೆ ಪರಿಹರಿಸ್ಬೋದು. ಹೊಸ ವರ್ಷದಲ್ಲಿ ಬಸ್ ಟಿಕೆಟ್ ದರ ಜಾಸ್ತಿ ಆಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಿದೆ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಮಾಡಬೇಕು, 1 to 3 ಮಾಡಬೇಕು. ಯಾಕೆಂದರೆ ಸರ್ಕಾರದವರು ಅವರು ಒಂದು ಇದನ್ನು ಡೆವಲಪ್ಮೆಂಟ್ ಮಾಡ್ಕೊಳಕ್ಕೋಸ್ಕರ, ಸೀಟ್ ಉಳ್ಕೊಳಕ್ಕೋಸ್ಕರ ಇವೆಲ್ಲ 136 ಸೀಟ್ ತೊಗೊಳಕ್ಕೆ ಗಿಮಿಕ್ ಮಾಡಿದ್ದಾರೆ. ಜನಗಳಿಗೆ ಕಿವಿಗೆ ಹೂವು ಇಟ್ಟಿದ್ದಾರೆ. ರೆವಿನ್ಯೂ ಬರೋ ಡಿಪಾರ್ಟ್ಮೆಂಟು, ಇದರಲ್ಲಿ ರೆವಿನ್ಯೂ ಬಂದರೆ ವರ್ಕರ್ಸ್ಗೆ ಸಂಬಳ ಕೊಡ್ಬೋದು, ಡೀಸೆಲ್ ಹಾಕ್ಬೋದು, ಟೈರ್ ಹಾಕ್ಬೋದು, ಎಲ್ಲ ಮಾಡ್ಬೋದು. ಈಗಿನ ಪರಿಸ್ಥಿತಿ ಇವರು ಮಾಡಲಿ. ಯಾರಿಗೆ ಮಾಡಬೇಕು? ಅಂಗವಿಕಲಿಗರು, ಸ್ಟೂಡೆಂಟು, 60 ವರ್ಷದ ಮೇಲ್ಪಟ್ಟವ್ರಿಗೆ ಇವೆಲ್ಲ ಮಾಡಲಿ. ಇವರು ಫ್ರೀ ಟಿಕೆಟು ಮಾಡಿದಾಗ ಏನಾಯಿತು ಅಂದರೆ, ಇಲ್ಲಿ ಎಲ್ಲ ಡೆವಲಪ್ಮೆಂಟ್. ಇನ್ನು ಕೆಲವೇ ದಿವಸದಲ್ಲಿ ಇವ್ರು ಬಾಗ್ಲಾಗ್ತಾರೆ. ಈಗ ಇಷ್ಟು ಬಸ್ ನಿಂತಿದೆ, ಯಾರು ಒಂದು ಸ್ಟೆಪ್ನಿ ಇದೆಯಾ ನೋಡ್ಕೊಂಬನ್ನಿ. ನೆಕ್ಸ್ಟ್ 5 years ಬ್ಯಾಕ್ ಹೋಗಿ, ಪ್ರತಿಯೊಂದು ಬಸ್ಗೂ ಒಂದು ಸ್ಟೆಪ್ನಿ ಇರೋದು. ರೋಡಾಗ ಎಲ್ಲರೂ ಪಂಚರ್ ಆದರೆ ಇಮಿಡಿಯೇಟ್ಲಿ ಡ್ರೈವರ್ ಕಂಡಕ್ಟ್ರು ಚೇಂಜ್ ಮಾಡಿ ಬಸ್ ಮೂವ್ ಮಾಡೋರು. ಈಗ ಬಸ್ ನಿಲ್ಲಿಸ್ತಾ ಇದ್ದಾರೆ. ಬಸ್ ನಿಲ್ಲಿಸಿ ಬೇರೆ ಬಸ್ಸು, ಅದರಲ್ಲಿ 95-100 ಸೀಟ್ ಬರ್ತಾ ಇರ್ತವೆ. ಇದರಲ್ಲಿ 100 ಸೀಟ್ ಇದ್ದಾವ, 20 ಬಸ್ ಕಾಯಬೇಕು 10 ಸೀಟ್ ಕಳ್ಸೋಕ್ಕೆ. ಆವಾಗ ತೊಂದರೆ ಆಗ್ತಾ ಇರೋದು ಜನಕ್ಕೆ. ಇದು ಕ್ಯಾನ್ಸಲ್ ಮಾಡಲಿ ಬಸ್ಸಿಂದು. ಇಲ್ಲಾಂದರೆ ಈ ಬಸ್ಸಿಂದು ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಮ್ಮ ಸರ್ಕಾರ ಇರೋ ತನಕ ನಾವು ಫ್ರೀ 2000 ಬಗ್ಗೆ ನಮಗೆ ಬೇಡ. ಈ ಬಸ್ಸಿನ ಬಗ್ಗೆ ಹೇಳ್ತೀನಿ. 2000 ಇದು ಬಸ್ ಫ್ರೀ ಮಾಡ್ಕೊಂಡು ಹೋದರೆ ನಮಗೆ ಇದು ಬರುತ್ತೆ, ಗ್ರೇಡ್ ಬರುತ್ತೆ, ಅದು ಬರುತ್ತೆ. ಅಂದರೆ ಇವ್ರಿಗೆ ಎಷ್ಟು ಗ್ರೇಡ್ ಬರ್ತಿದೆಯಾ ಅಂತ 10 ಜನ ಹೇಳ್ತಾ ಇದ್ದಾರೆ, 90 ಜನ ಮನೆ ಹಾಳು ಮಾಡ್ತಾ ಇದ್ದಾರೆ ಅಂತಾರೆ. ಈ ಸರ್ಕಾರ ಸಿದ್ದರಾಮಯ್ಯರು ಇದನ್ನು ಕುತ್ಕೊಂಡು ಪರಿಗಣಿಸನೆ ಮಾಡಿ, ಬೇಡ ಈ ಬಸ್ಸಿಂದು ಮಕ್ಕಳಿಗೆ ಏನು ಮಾಡೋಣ. ಆಮೇಲೆ ಈ 2000 ಅಂದ್ವಲ್ಲ, ಅದು ಹೇಳ್ತೀನಿ ಕೇಳಿ, ನನ್ನ ಒಂದು ಅನುಭವ. 2000 ಕೊಟ್ಟರು ಜೀವನ ನಡೆಯುತ್ತೆ, ಕೊಡಲಿದ್ರು ಜೀವನ ನಡೆಯುತ್ತೆ. ಇವತ್ತು 1ನೇ ಕ್ಲಾಸಿಂದ SLC ತನಕ ಇವತ್ತು ಬಿಸಿ ಊಟ ಮಾಡಿದ್ದೀರ. ಇವತ್ತು ಕಾಲೇಜು ಡಿಗ್ರಿ ಹುಡುಗರು ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ನೋಕ್ಕಾಗ್ದಲ್ಲಿ ಓಡಿ ಬಂದು ಉಪವಾಸ ಇದ್ದು ಮತ್ತೆ ಮನೆಗೆ ಹೋಗಿ ತಿಂತಿದ್ದಾರೆ. ಬಿಸಿ ಊಟ ಮಾಡಿ ಒಟ್ನಲ್ಲಿ ಹಾಗಾದ್ರೆ ಈ ಫ್ರೀ ಕೊಡ್ತಾ ಇರೋ ನಿಲ್ಲಿಸ್ಬಿಡಿ. ಯಾವೂ ಬೇಡ, ಅನಾನುಕೂಲನೇ, ಅನುಕೂಲ ಯಾವುದೂ ಇಲ್ಲ. ಇವರು ಸುಮ್ಮನೆ ಯಾರೋ ಅಲ್ಲಿ 14 ತಿಂಗಳಿಂದ ಕೊಟ್ಟಿದ್ರಾಗ ಅದು ಮಾಡ್ಕೊಂಡಿದ್ದೀವಿ, ಇದು ಮಾಡ್ಕೊಂಡಿದ್ದೀವಿ ಅಂತ ಸುಮ್ಮನೆ ಪಬ್ಲಿಸಿಟಿ ತಡಕ್ಕೆ ಅವ್ರು ಹೇಳ್ಕೊಟ್ಟು ಮಾಡಿಸ್ತಾವ್ರೆ. ಇವತ್ತು ಅನಾನುಕೂಲ ಆಗ್ತಾಯಿದೆ. ದಯವಿಟ್ಟು ಸಾರಿಗೆ ಸಚಿವರು, DCM ಇವರೆಲ್ಲ ಕೂತ್ಕೊಂಡು ಅಧಿವೇಶನದಾಗಲಿ ಇಲ್ಲಾಂದರೆ ಇದ್ರಲ್ಲಿ ಕೂತ್ಕೊಂಡು, ಬೇಡಪ್ಪ ಇವತ್ತೇನೋ ಒಂದು ಮಾಡಿದ್ದೀವಿ, ಇದ್ರ ಬದಲು ಬೇರೆ ಅನುಕೂಲ ಮಾಡೋಣ ಅಂತ ಹಾಸ್ಪಿಟ್ಲು
ಮತ್ತು ಈ ಸ್ಟೂಡೆಂಟ್ಗಳು, ಮುಂದಿನ ಪ್ರಜೆಗಳು ಸ್ಟೂಡೆಂಟ್ಗಳು, ಇವರೆಲ್ಲ ನಾವೆಲ್ಲ ವಯಸ್ಸಾಯಿತು, ಮಂತ್ರಿ ಆಗಿದ್ದೀವಿ, ಇದಾಗಿದ್ದೀವಿ, ಸತ್ತೋಗ್ತೀವಿ, ನಾಳೆಗೆ ಮಂತ್ರಿ ಆಗೋದು, ಓದಿದ್ರು ತಾನೇ ಮಂತ್ರಿ ಆಗೋದು, ಒಬ್ಬ ಏರ್ ಆಫೀಸರ್ ಆಗೋದು ಓದೋ ಹುಡುಗ ತಾನೇ. ಇವತ್ತು ಬಿಸಿ ಊಟ ಮಾಡಿ ಕಾಲೇಜ್ ಅಡ್ಮಿಷನ್ ಫೀಸು ₹1,00,000 ತನಕ ಇದೆ. ಬುಕ್ಸು 50,000 25,000 ಕಾಲೇಜ್ ಹುಡುಗರಿಗೆ ಬುಕ್ಸ್ ಇರೋದ. 20,000 ಇದ್ದರೆ 10,000 ಮಾಡಿ, ಅದರಲ್ಲಿ ಕೊಡಿ. ಒಟ್ಟಿನಲ್ಲಿ ಬಸ್ ರೇಟ್ ಜಾಸ್ತಿ ಎಲ್ಲ ಸಮಸ್ಯೆ. ಬಸ್ ರೇಟ್ ಇವ್ರು ಮಾಡಲೇಬೇಕು. ಇವ್ರು ಫ್ರೀ ಕೊಟ್ಟರೆ ಇನ್ನೂ ಈಗ 100ಕ್ಕೆ 25% ಮಾಡಬೇಕು. ಜನಸಾಮಾನ್ಯರಿಗೆ ಸಮಸ್ಯೆ ಆಗುತ್ತೆ. ಹಾಳಾಗೋಗ್ಬಿಡ್ತಾರೆ, ಖಂಡಿತ ಹಾಳಾಗೋಗ್ತಾರೆ. ದಯವಿಟ್ಟು ಸಿದ್ದರಾಮಯ್ಯರೇ, ನೀವು ಒಳ್ಳೆ ಮುಖ್ಯಮಂತ್ರಿಯವರು, ನೀವು ಲೆಕ್ಕದ ರಾಮಯ್ಯ, ನೀವು ಎಲ್ಲ ಯೋಚನೆ ಮಾಡಿದರೆ ನೀವು ಇದ್ದರೆ, ನೀವು ಕಾಂಗ್ರೆಸ್ ಸರ್ಕಾರ ಅಂತ ಬಂದರೆ ಸಿದ್ದರಾಮಯ್ಯ ಅಂದರೆ 70% ಸಿದ್ದರಾಮಯ್ಯನಿಂದ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಂಥ ಜನ ಇದ್ದಾರೆ. ದಯವಿಟ್ಟು ಯಾರ ಮಾತು ಕೇಳ್ದಲೆ ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ ಹಾಸ್ಪಿಟ್ಲದು ಮಾಡಿರಿ. ಯಾವ ಫ್ರೀನೂ ಬೇಕಾಗಿಲ್ಲ, ತೆಗೆದು ಬಿಸಾಕಿ. ನಿಮ್ಮ ಸರ್ಕಾರ ಇನ್ನೂ ಭದ್ರತೆ ಆಗುತ್ತೆ. ನೆಕ್ಸ್ಟ್ 130 160 ಆಗ್ತಾವೆ ನಿಮ್ಮವು. ಈ 5 ತೆಗೆದು ಬಿಸಾಕಿ. ಕಾಲೇಜ್ ಹುಡುಗರಿಗೆ ಫೀಸು ಮತ್ತು ಬಿಸಿ ಊಟ, ಮಧ್ಯಾಹ್ನದ ಹೊತ್ತು ಕಾಲೇಜ್ ಹುಡುಗರಿಗೂ ಡಿಗ್ರಿ ಹುಡುಗರಿಗೂ ಬಿಸಿ ಊಟ, ಇದು ಮಾಡಿದ್ರೆ ನೀವು ಅನ್ನದ ರಾಮಯ್ಯ. ಇವತ್ತು ನಿಮ್ಮನ್ನು ಪೂಜಿಸ್ತಾರೆ ಹುಡುಗರು. ಇದಕ್ಕಿಂತ ನಿಮ್ಗೆ ಏನು ಇದಿಲ್ಲ ಸರ್. ಇದು ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನೀವು ನಿಮ್ಮ ಕೆಲವೊಂದು ಲೀಡ್ರುಗಳು ಇವರು ಮಾತು ಕಟ್ಕೊಂಡು ನನ್ನ 6 ತಿಂಗಳು ಇರ್ತೀನಿ, 5 ವರ್ಷ ನೀವೇ ಇರ್ತೀರ. ಯಾರೂ ಬರಲ್ಲ ನಿಮ್ಮ ಜಾಗಕ್ಕೆ. 5 ವರ್ಷ ನೀವು ಇರ್ತೀರ. ಒಳ್ಳೆ CM ಸಿಕ್ಕಿದ್ದಾರೆ ನಮಗೆ. ಇದನ್ನು ನಾವು ಯಾರೋ ಒಬ್ಬ ಹೇಳ್ತಾ ಇದ್ದಾನೆ, ಬುದ್ಧಿ ಇಲ್ದಾನು ಅಂದ್ಕೋಬೇಡಿ. ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ ಬಿಸಿ ಊಟ ಮಾಡಿ, ಡೊನೇಷನ್ ಫೀಸ್ಗಳಲ್ಲಿ ಬುಕ್ಕಲ್ಲಿ ಕಡಿತ ಮಾಡಿ. ನೀವು 136 ಸೀಟ್ ಬರ್ತೀರ ಮುಂದಕ್ಕೆ, ಇಲ್ಲಾಂದರೆ 36 ಸೀಟು ಬರಲ್ಲ. Thank you, sir. ಓಕೆ ಮೇಡಮ್. ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಜನರಿಗೆ ಏನೋ ಸಮಸ್ಯೆ ಆಗುತ್ತೆ ಇದರಿಂದ? ಮೇಡಮ್ ತುಂಬ ಸಮಸ್ಯೆ. ಸಾರ್ವಜನಿಕವಾಗಿ ಈಗ ಓಡಾಡೋದೇ ಕಷ್ಟ ಆಯ್ತು ಬಸ್ನಲ್ಲಿ. ನಾವೀಗ 3 ಬಸ್ ಓಡೋತಕ್ಕ 1 ಬಸ್ ಬಿಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಇವ್ರಿಗೆ ನಡ್ಸೋಕ್ಕೆ ಶಕ್ತಿ ಇಲ್ಲ. ಈ ಫ್ರೀ ಕೊಡ್ರಿ ಅಂತ ನಾವು ಯಾರೂ ಕೇಳಿರಲಿಲ್ಲ. ಇವ್ರು ಫ್ರೀ ಕೊಟ್ಟು ದಿವಾಳಿ ಮಾಡ್ತಾ ಇದ್ದಾರೆ. ಸಾರಿಗೆ ನೌಕರಿಗೆ ಕೊಡೋಕ್ಕೆ ಸಂಬಳ ಇಲ್ಲ, ಡೀಸೆಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ, ಸಾಲ ಯಾರೋ ನಮ್ಮ ಮೇಲೆ ಸಾಲ ಹೊರಿಸ್ತಾ ಇದ್ದಾರೆ. ಇದನ್ನು ನಾವು ಯಾರೂ ಕೇಳಿರಲಿಲ್ಲ. ಅಂಗವಿಕಲರಿಗೆ, ಆಮೇಲೆ ವೃದ್ಧರಿಗೆ, ಆಮೇಲೆ ಶಾಲಾ ಮಕ್ಕಳಿಗೆ ಇಂಥವ್ರು ಫ್ರೀ ಮಾಡಲಿ, ನಾವು ಬೇಡ ಅಂತ ಹೇಳಲ್ಲ. ಇದರ ಅವಶ್ಯಕತೆ ಯಾರಿಗೂ ಇಲ್ಲ. ಇವ್ರು ಏನೋ ರಾಜಕೀಯ ಗಿಮಿಕ್ಕಿಗೆ ಮಾಡ್ಕೊಂಡು ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಹೌದು, ಸಮಸ್ಯೆ ಆಗ್ತಾ ಇದೆ. ತುಂಬ ಸಮಸ್ಯೆ. ಪ್ರಯಾಣಿಕರಿಗೆ ತೊಂದರೆ ಆಗ್ತೈತೆ ಅಂದರೆ ಅದು ಹೇಳ್ಬಾರ್ದು. ಒಂದು ಕಡೆ ಸರ್ಕಾರ ಕೂಡ ಸಾಲದ ಹೊರೆಯಲ್ಲಿದೆ ಸಾರಿಗೆ ನಾವು ಸಾಲಗಾರರು. ಸರ್ಕಾರ ಏನು ಅವ್ರು ಮಾಡೋರು, ಅಧಿಕಾರ ಮಾಡೋರು 5 ವರ್ಷಕ್ಕೆ ಇಳಿದೋಗ್ತಾರೆ. ಅವ್ರು ಶ್ರೀಮಂತರಾಗ್ತಾರೆ. 1 to 3 ಆಗುತ್ತೆ ಅವ್ರದ್ದು ಆದಾಯ. ನಮ್ದು ಏನಾಗುತ್ತೆ ಗೊತ್ತಾ? ಇನ್ನೂ ₹150 ಎಣ್ಣೆ ರೇಟು ₹200 ಆಗುತ್ತೆ. ನಾವು ಬಡವರು ಆಗ್ತಾ ಹೋಗ್ತಿರ್ತೀವಿ. ರಾಜಕಾರಣಿಗಳು ಶ್ರೀಮಂತರೇ ಆಗ್ತಾರೆ. ರಾಜಕಾರಣಿಗಳು ಯಾವತ್ತೂ ಇದಾಗಲ್ಲ. ಅವ್ರಿಗೇನು ತೊಂದರೆ ಆಗಲ್ಲ. ಅವ್ರಿಗೆ ಅವ್ರು ಮೊಮ್ಮಕ್ಕಳು ತಿನ್ನೋವಷ್ಟು ಮಾಡ್ಕೊಂಡಿದ್ದಾರೆ ಅವರು. ಕಾಂಗ್ರೆಸ್ ಇರ್ಬೋದು, ಯಾವುದೇ ರಾಜಕೀಯ ಪಕ್ಷ ಇರಲಿ, ಇದು ಸಾರ್ವಜನಿಕವಾಗಿ ಯಾರಿಗೂ ಒಳ್ಳೇದಲ್ಲ. ಇದು ಫ್ರೀ ಮಾಡ್ತಕ್ಕಂಥದ್ದು ಸೋಮಾರಿ ಮಾಡ್ದಂಗೆ ನಮ್ಮನ್ನು. ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ? ಹೊಲದಲ್ಲಿ ಬದುಕು ಮಾಡಲ್ಲ. ಗಂಡು ಮಕ್ಕಳು ಮನೆ ಬಿಟ್ಬಿಟ್ಟು ಅವ್ರು ಹೋಗ್ತಾರೆ. ಅದು ಯೂಸ್ ಇಲ್ಲ. ಅದು ಇವತ್ತು ಹಾಸ್ಪಿಟ್ಲಲ್ಲಿ BPL ಕಾರ್ಡ್ ಫ್ರೀ ಅಂತಾರೆ. ಎಲ್ಲಿ ಫ್ರೀ ಐತೆ? 50% ಕಟ್ರಿ ಅಂತಾರೆ. ಇವಾಗ ಒಂದು ಇಂಜೆಕ್ಷನ್ ಮಾಡಿಸ್ಬೇಕು ಅಂದ್ರೆ 10,000 5,000 ಕಟ್ರಿ ಅಂತಾರೆ. ಬಡವ್ರು ಏನು ಮಾಡಬೇಕು? ಅಂಥವೆಲ್ಲ ಫ್ರೀ ಮಾಡಲಿ, ಒಪ್ಕೊಂತೀವಿ. ಇದೆಲ್ಲ ಏನಕ್ಕೆ? ಇದು ಅವಶ್ಯಕತೆನೇ ಇಲ್ಲ ನಮಗೆ. ಈ ಉಚಿತದಿಂದಲೇ ನಾವು ಹಾಳಾಗೋಗ್ತಿರೋದು. ಇನ್ನೂ ಪಾಪರಾಗ್ತೀವಿ ನಾವು. ಸಿದ್ದರಾಮಯ್ಯನವರು ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತಗೋಬೇಕು ಅಂದರೆ ಇವೆಲ್ಲ ನಿಲ್ಲಿಸ್ಬೇಕು. ಚುನಾವಣೆಗೋಸ್ಕರ ಮಾಡೋದಲ್ಲ. ಇದನ್ನು ದೇಶ ಉಳಿಬೇಕು. ಯಾವ್ದು ಅಭಿವೃದ್ಧಿ ಆಗೈತೆ ಹೇಳ್ರಿ? ಒಂದು ರಸ್ತೆ ಅಭಿವೃದ್ಧಿ ಆಗಿದಾವ? ಅಭಿವೃದ್ಧಿ ಕಾರ್ಯ ಯಾವ್ದಾಗ್ತೈತಿ? ಫ್ರೀ ಕೊಟ್ಟಿವಿ. ಯಾವ್ದಾರ ನೋಡ್ರಿ 2,000 ಫ್ರೀ. ಯಾರನ್ನಾರ ಇಬ್ಬರು ಹೆಣ್ಮಕ್ಳು ಕರ್ಕೊಂಬಂದು ನಾನು ಬೋರ್ ಹಾಕ್ಸಿಬಿಟ್ಟೆ, ಅವ್ರು ಕರ್ಕೊಂಬಂದು ಹೇಳ್ಸೋದವರು ಎಲ್ಲ ಹಳ್ಳಿಗಳಿಗೆ ಹೋಗಿ ಕೇಳ್ರಿ. ಯಾವ ಹೆಣ್ಮಕ್ಳು ಕೊಡ್ರಿ ಅಂತ ಕೇಳಿದ್ವಾ ಅಂತಾರೆ. ಬಸ್ನಾಗ ಹೊಡೆದಾಡ್ತಾರೆ. ತುಂಬ ಸಮಸ್ಯೆ ಮೇಡಮ್ ಅವರೇ. ಮಾಡಲೇಬೇಕು, ವಿಧಿ ಇಲ್ಲ. ಟೈರ್ ಇಲ್ದಂಗೆ ನಿಲ್ಲಿಸ್ತಾರೆ ಬಸ್ಗಳಿಗೆ. ಮಾಡ್ಲಿಲ್ದ್ರೆ ಈ ಫ್ರೀ ನಿಲ್ಸಿದ್ರೆ ಇದು ಮಾಡ್ಬೋದು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಟಿಕೆಟ್ ದರ ಏರಿಕೆ ಆಗೋದ್ರಿಂದ ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಜನ ಹೇಳಿದ್ರು. ಒಂದಿಷ್ಟು ಜನ ಏನು ಹೇಳ್ತಾರೆ ಅಂತಂದ್ರೆ, ಟಿಕೆಟ್ ದರ ಏರಿಕೆಗೆ ಮುಖ್ಯವಾಗಿ ಏನು ಕಾಂಗ್ರೆಸ್ ಸರ್ಕಾರ ಈಗೇನು ನೀಡ್ತಾ ಇದೆ ಗ್ಯಾರಂಟಿ ಯೋಜನೆಗಳು, ಅದೇ ಕಾರಣವಾಗಿದೆ. ಮಹಿಳೆಯರಿಗೆ ನೀಡುವಂತಹ ಫ್ರೀಯನ್ನು ನಿಲ್ಲಿಸ್ಬಿಟ್ಟು ಏನು ಪುರುಷರಿಗೆ ಟಿಕೆಟ್ ದರ ಏರಿಕೆ ಮಾಡ್ಲಿಕ್ಕೆ ಹೊರಟಿದೆ, ಅದನ್ನ ಮಾಡಬಾರ್ದು ಅನ್ನೋದು ಒಂದಿಷ್ಟು ಜನರ ಒಪಿನಿಯನ್ ಆಗಿದೆ. ಇನ್ನೊಂದಿಷ್ಟು ಜನರಿಗೆ ಏನು ಮಹಿಳೆಯರಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಹಾಗೇನೆ ಸರ್ಕಾರ ಕೂಡ ಸಾಕಷ್ಟು ವರ್ಷಗಳ ನಂತರ ಟಿಕೆಟ್ ದರ ಏರಿಕೆ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಟಿಕೆಟ್ ದರ ಏರಿಕೆ ಮಾಡೋದ್ರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯದು, ನಮ್ಮ ಸಾರ್ವಜನಿಕರಿಗೆ ಲಾಭ ಆಗುತ್ತೆ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ ಆಗಿದೆ. ಆದ್ರೆ ಸಂಕ್ರಾಂತಿ ನಂತರ CM ಜೊತೆ ನಡೆಯುವಂತಹ ಸಭೆಯ ನಂತರ ಯಾವ ರೀತಿಯಾಗಿ ಏನು ಸಾರಿಗೆ ಇಲಾಖೆ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಅಜಯ್ ಜೊತೆ ಶಮ್ಮಿ ಶೆಟ್ಟಿ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.